ಓಹ್ ಬಂದ್ರೆ ಸ್ನೇಹಿತರೆ ಬನ್ನಿ, ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಆಲ್ರೆಡಿ ನೀವು ತಮ್ಮನೇಲಿ ನೋಡಿದೀರಾ, ಏನೋ ಎರಡು ಕಂಟೆಂಟ್ ಬಗ್ಗೆ ಹೇಳ್ತಾ ಇದೀವಿ. ಏನಂದ್ರೆ ಲೋ ಎಫರ್ಟ್ ಮತ್ತೆ ಹೈ ಎಫರ್ಟ್ ಕಂಟೆಂಟ್. ಹೌದು, ನಿನ್ನೆ ಕೂಡ ಅಪ್ಡೇಟ್ ಅಲ್ಲಿ ನಾವು ಹೇಳಿದೀವಿ ಇದ್ರ ಬಗ್ಗೆ. ಆಲ್ರೆಡಿ ಯೂಟ್ಯೂಬ್ ಒಂದು ಟೀಮ್ ಮಾಡ್ಬಿಟ್ಟು ಸರ್ವೆ ಮಾಡ್ತಾ ಇದೆ ಅಂತ. ಹೌದು, 2026ರಿಂದ ಆಕ್ಚುಲಿ ಫಸ್ಟ್ ಇಂದ ಇದೆ ಇದು, ಬಟ್ ಈಗ ಇದನ್ನ ಜಾರಿಗೆ ತರ್ತಾ ಇದಾರೆ. ಓಕೆ, ಏನು ಲೋ ಎಫರ್ಟ್ ಕಂಟೆಂಟ್ ಮತ್ತೆ ಹೈ ಎಫರ್ಟ್ ಕಂಟೆಂಟ್ ಅಂತ. ಯಾವ ಚಾನಲ್ ಮಾಡರೇಷನ್ ಆಗುತ್ತೆ? ಲೋ ಎಫರ್ಟ್ ಚಾನಲ್ ಮಾಡರೇಷನ್ ಆಗುತ್ತಾ ಅಥವಾ ಹೈ ಎಫರ್ಟ್ ಚಾನಲ್ ಮಾಡರೇಷನ್ ಆಗುತ್ತಾ? ಯಾವುದು ಚೆನ್ನಾಗಿ ಅರ್ನಿಂಗ್ ಆಗುತ್ತೆ ಅನ್ನೋದೇ ಈ ವಿಡಿಯೋ. ಓಕೆ, ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿದ್ರೆ ನೋಡಿ, ಯಾಕಂದ್ರೆ ಈ ಕಂಟೆಂಟ್ ಬಗ್ಗೆ ಯಾರು ಕೂಡ ವಿಡಿಯೋ ಮಾಡಿಲ್ಲ. ಇದು ಮೇನ್ ಮುಖ್ಯ. ಓಕೆ, ಯಾಕಂದ್ರೆ ಯಾರು ಮಾಡಲ್ಲ ಈ ತರ ಎಲ್ಲ. ಚಾನಲ್ ನ ರಿಸರ್ಚ್ ಮಾಡಿ ವಿಡಿಯೋಗಳನ್ನ ಮಾಡ್ತೀವಿ. ಯಾಕಂದ್ರೆ ನೀವು ಮಾಡ್ತಿರೋ ಒಂದು ತಪ್ಪುಗಳೇ ಮುಂದೆ ಭವಿಷ್ಯದಲ್ಲಿ ನಿಮ್ ಚಾನಲ್ ಮಾಡರೇಷನ್ ಆಗುತ್ತಾ ಇಲ್ವಾ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಯಾಕಂದ್ರೆ ನಿಮ್ನ ಗೈಡ್ ಮಾಡೋದು ಯಾರು ಇಲ್ವಲ್ಲ. ನೀವು ಸುಮ್ಮನೆ ಹೋಗ್ತೀರಾ, ಯಾವಾಗ ಬೇಕು 1K ಸಬ್ಸ್ಕ್ರೈಬ್ ವಿಡಿಯೋ ನೋಡ್ತೀರಾ ಅಷ್ಟೇ, ಬಿಟ್ಬಿಡ್ತೀರಾ. ಮಿಕ್ಕಿದು ಯಾರನ್ನೂ ಸರಿಯಾಗಿ ಫಾಲೋ ಮಾಡಲ್ಲ, ಯಾರನ್ನೂ ಅಬ್ಸರ್ವ್ ಮಾಡಿ. ಫಸ್ಟ್ ಯೂಟ್ಯೂಬ್ ಬಂದ್ಮೇಲೆ ಒಂದು ರಿಸರ್ಚ್ ಮಾಡ್ಬೇಕು ನೀವು. ಓಕೆ, ಎಷ್ಟು $1000 ವ್ಯೂಸ್ಗೆ ಎಷ್ಟು ಡಾಲರ್ ಬರುತ್ತೆ ನಮ್ಗೆ, ಯೂಟ್ಯೂಬ್ ಮಾಡ್ಬೋದಾ, ನಾವು ಇದ್ರಲ್ಲಿ ಅರ್ನ್ ಮಾಡ್ಬೋದಾ, ಅಟ್ಲೀಸ್ಟ್ ಪಾಕೆಟ್ ಮನಿ ಯಾರು ಸಿಗುತ್ತಾ ಅಂತ ನಾವು ಇದ್ಮೇಲೆ ರಿಸರ್ಚ್ ಮಾಡಿ ಆಮೇಲೆ ಯೂಟ್ಯೂಬ್ ಮಾಡ್ಬೇಕು ನಾವು. ಓಕೆ, ಇಲ್ಲ ಅಂದ್ರೆ ನೀವು ಎಡ ಬೀಳೋದು ಅಂತೂ ಗ್ಯಾರಂಟಿ. ಬನ್ನಿ ಈಗ ಕೇಳೋಣ, ಕಂಟೆಂಟ್ ಬರೋಣ. ಏನಿದು ಲೋ ಎಫರ್ಟ್ ಕಂಟೆಂಟ್ ಮತ್ತೆ ಹೈ ಎಫರ್ಟ್ ಕಂಟೆಂಟ್ ಅಂತ ಏನ್ ಬರುತ್ತೆ ಇದು? ತುಂಬಾ ಜನ ಇದ್ರ ಬಗ್ಗೆ, ನಾವು ಕೂಡ ಅದೇ ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾ ಇರೋದು. ಯಾರು ಕೂಡ ವಿಡಿಯೋ ಮಾಡಿಲ್ಲ ಕನ್ನಡದಲ್ಲಿ ಅಂತಲ್ಲ, ಇಂಡಿಯಾದಲ್ಲಿ ಯಾವ ಒಂದು ಟೆಕ್ ಚಾನಲ್ ಕೂಡ ಇದ್ರ ಬಗ್ಗೆ ಅಷ್ಟಾಗಿ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ಫಸ್ಟ್ ಟೈಮ್ ನಾವು ಕೊಡ್ತಾ ಇದೀವಿ. ಏನ್ ಇದು ಬರುತ್ತೆ ಇದು? ಈಗ ಲೋ ಎಫರ್ಟ್ ಅಂತ ಉದಾಹರಣೆಗೋಸ್ಕರ ನಿಮ್ಗೆ ಚಾನಲ್ ತೋರಿಸ್ತೀನಿ ನೋಡಿ. ಇಲ್ಲಿ ಯಾವ ಚಾನಲ್? ಶ್ರೇಜಾ ವಿತ್ ಪೂರ್ವಿ ವ್ಲಾಗ್ ಅಂತ ಐತಿ ಇಲ್ಲಿ. ಈ ಚಾನಲ್ ನೋಡಿ, ಇಲ್ಲಿ ಏನ್ ಮಾಡಿದ್ದಾರೆ, ಶಾರ್ಟ್ಸ್ ನೋಡಿ. ಏನ್ ಈ ಶಾರ್ಟ್ಸ್ ನೋಡಿ, ಪ್ಲೇ ಮಾಡ್ತೀನಿ ಉದಾಹರಣೆಗೋಸ್ಕರ ನಿಮ್ಗೆ. ಇಲ್ಲಿ ನೋಡಿ ಪ್ಲೇ ಮಾಡ್ತಾರೆ, ನೋಡ್ತಾ ಇರ್ಬೋದಲ್ಲ, ಟೈಪ್ ಮಾಡಿ ಹಾಕಿರೋದು, ಹಿಂದೆ ಫೋಟೋ ಇರೋದು, ಹಂಗೆ ನೋಡ್ತಾ ಹೋಗ್ತಾರೆ ನೋಡಿ. ಅದೇ ತರ ಸೇಮ್. ಓಕೆ ನೋಡಿ, ಸೇಮ್ ಅದೇ ತರ ಒಂದ್ ಫೋಟೋ ಹಾಕ್ಬಿಡುದು, ಒಂದು ಟೈಪ್ ಮಾಡಿ ಹಾಕ್ಬಿಡುದು ದೇವ್ರ ಬಗ್ಗೆ. ಇದನ್ನೇನಂತಾರೆ ಲೋ ಎಫರ್ಟ್. ನಿಮ್ ಎಫರ್ಟ್ ಏನಿದೆ ಇಲ್ಲಿ? ಆಕ್ಚುಲಿ ಏನಂತಾರೆ, ಹೇಗೆ ಲೋ ಎಫರ್ಟ್ ಆಗೋದಂತ ತುಂಬಾ ಜನ ಕೇಳ್ತಾರೆ. ಈಗ ಏನಿದೆ ಇಲ್ಲಿ, ಫೋಟೋ ಇದೆ, ಫೋಟೋ ಇದೆಲ್ಲ ನೀವು ಅನ್ಕೋಬಹುದು, ನಾನ್ ಡ್ರಾ ಮಾಡಿಕೊಂಡು ಫೋಟೋ, ನಾನು ಇಲ್ಲಿ ಪಿಕ್ಸೆಲ್ ಆಗಿ ಹೋಗ್ಬಿಟ್ಟು ಅದೆಲ್ಲ ಎಡಿಟಿಂಗ್ ಮಾಡ್ಬಿಟ್ಟು ಅಲ್ಲೆಲ್ಲ ಎಕ್ಸ್ಪೋರ್ಟ್ ಮಾಡಿ ಬಂದಿರೋದು ಹಾಕಿರೋದು ಇಲ್ಲಿ ಅಂತ ನೀವೇನೋ ಅಂತೀರಾ. ಬಟ್ ನಿಮ್ಮ ಫೇಸ್ ವಾಯ್ಸ್ ವ್ಯಾಲ್ಯೂ ಇಲ್ಲಿ ಹ್ಯೂಮನ್ ಟಚ್ ಇರಬೇಕು. ಹ್ಯೂಮನ್ ಟಚ್ ಈಸ್ ಈಕ್ವಲ್ ಟು ಏನೋ ಹೈ ಎಫರ್ಟ್ ಅಂತಾರೆ ಯೂಟ್ಯೂಬ್ ಅವರು. ಹ್ಯೂಮನ್ ಟಚ್ ಇಲ್ಲ ಅಂತ ಅಂದ್ರೆ ಲೋ ಎಫರ್ಟ್ ಅಂತ ಯೂಟ್ಯೂಬ್ ಅವರು. ಸೊ ನೆಂಪಲ್ಲಿ ಇಟ್ಕೊಳ್ಳಿ ನೋಡಿ, ಇವರೆಲ್ಲ ಮಾಡ್ತಾರೆ ಬರೀ ಲೋ ಎಫರ್ಟ್ ಕಂಟೆಂಟ್. ವ್ಯೂಸ್ ನೋಡಿ ಜಾಸ್ತಿ ಹೋಗ್ತಾ ಐತೆ. ಇದ್ರಗೋಸ್ಕರ ಜನ ಏನ್ ಮಾಡ್ತಾರೆ, ಲೋ ಎಫರ್ಟ್ಗೆ ಹೋಗ್ತಾರೆ. ಹೈ ಎಫರ್ಟ್ ಅಷ್ಟೊಂದು ಹೋಗೋದಿಲ್ಲ ಫಸ್ಟ್. ಓಕೆ, ಜನರಿಗೆ ಇಷ್ಟ ಆಗ್ಬೇಕು. ನೋಡಿ ನಮ್ದೆಲ್ಲ ಫಸ್ಟ್ ಹೋಗ್ತಿರಲಿಲ್ಲ ಅಷ್ಟೋ ಇಷ್ಟು, ಈಗ ಹೋಗ್ತೈತ ಒಂದ್ ಸ್ವಲ್ಪ ಜಾಸ್ತಿ. ಸೊ ಹಂಗೆ ಪಾಪ್ಯುಲರ್ ಆಗೋವರೆಗೂ ಹೈ ಎಫರ್ಟ್, ಅದು ಕಡಿಮೆ ವ್ಯೂಸ್. ಪಾಪ್ಯುಲರ್ ಆದ್ಮೇಲೆ ನಿಮ್ಗೆ ಜಾಸ್ತಿ ವ್ಯೂಸ್, ಪ್ರಾಫಿಟೇಬಲ್. ಓಕೆ, ಈಗ ನಾನು ಲೋ ಎಫರ್ಟ್ ಬಗ್ಗೆ ಮಾತಾಡ್ತೇನೆ, ಲೋ ಎಫರ್ಟ್ ಬಗ್ಗೆ ಹೇಳ್ಬಿಡೋಣ ನಾವು. ಸೊ ಈ ತರ ಲೋ ಎಫರ್ಟ್ ಇದೆ. ಏನಂತ ಅಂದ್ರೆ, ಒಂದು ಪೂರ್ತಿ ವಿಡಿಯೋ ಹಾಕ್ಬಿಡೋದು, ಈ ತರ ಟೈಪ್ ಮಾಡಿ ಹಾಕ್ಬಿಡೋದು ಶಾರ್ಟ್ಸ್ ಅಲ್ಲಿ. ವಿಡಿಯೋ ವಾಯ್ಸ್ ಇಲ್ಲ ಅಂತಂದ್ರೆ ಮುಂಚೆ ಮಾಡ್ದಲ್ಲ ಲೈವ್ ಸ್ಟ್ರೀಮ್, ಗ್ಯಾಲರಿ ಹೋಗ್ಬಿಟ್ಟು ಫೋಟೋ ಹಾಕ್ಬಿಟ್ಟು ಮಾತಾಡ್ಬಿಡೋದು ಲೈವ್ ಸ್ಟ್ರೀಮ್. ನೀವು ಅನ್ಕೊಂಬೋದಲ್ಲಿ ಗ್ಯಾಲರಿ ಹೋಗಿ ಫೋಟೋ ಹಾಕ್ಬಿಟ್ಟು ನನ್ ವಾಯ್ಸ್ ಕೊಡ್ತೀನಲ್ಲ, ಹೇಗೆ ಲೋ ಎಫರ್ಟ್. ಲೋ ಎಫರ್ಟ್ ಯಾಕಂತ ಅಂದ್ರೆ ನಿಮ್ಮ ಫೇಸ್ ವ್ಯಾಲ್ಯೂ ಇಲ್ಲ ಅಲ್ಲಿ. ಪ್ಲಸ್ ಇದ್ರ ಜೊತೆಗೆ ಇಲ್ಲ ನೀವು ಬೇರೆ ಒಂದು ಅಂದ್ರೆ ಬೇರೆ ರಿಸೋರ್ಸ್ ಇಂದ ನೀವು ಕಾಪಿ ಮಾಡಿ ಹಾಕೊಂಡಿದೀರ ಇಮೇಜ್. ತುಂಬಾ ಜನ ಕಾಪಿ ಮಾಡಿ ಹಾಕೊಳ್ಳೋದು ಆ ತರ ಇಮೇಜಸ್ ಎಲ್ಲ ಗ್ಯಾಲರಿಗೆ ಹೋಗಿ, ಆಮೇಲೆ ಅದೆಲ್ಲ ಗಾದೆ ಮಾತು, ಅದು ಅಸ್ಟ್ರಾಲಜಿ, ಅದ್ರ ಬಗ್ಗೆ ಎಲ್ಲ ಶೋ ಮಾಡೋದು, ಜೋಕ್ಸ್ ಬಗ್ಗೆ ಕೂಡ ಮಾಡ್ತಾರೆ ಒಂದೊಂದ್ಸತಿ. ಈ ತರ ಅದ್ರಲ್ಲಿ ಏನ್ ಮಾಡ್ರು ಕೂಡ ಲೋ ಎಫರ್ಟ್ ಕಂಟೆಂಟ್ ಅಂತ ಕನ್ಸಿಡರ್ ಆಗುತ್ತೆ. ಲೋ ಎಫರ್ಟ್ ಕಂಟೆಂಟ್ ಮಾಡ್ರೆ ಏನ್ ಬರುತ್ತೆ ಗೊತ್ತಲ್ಲ, ಇನ್ ಅಥೆಂಟಿಕ್ ಕಂಟೆಂಟ್. ಅಂದ್ರೆ ನಿಮ್ ಕಂಟೆಂಟ್ ಅಥೆಂಟಿಕ್ ಇಲ್ಲ, ಜೆನ್ಯೂನ್ ಇಲ್ಲ ನಿಮ್ ಕಂಟೆಂಟ್. ಫೇಕ್ ಕಂಟೆಂಟ್ ಮಾಡ್ತಾ ಇದ್ದೀರಾ ಅಂತ ಯೂಟ್ಯೂಬ್ ಅವರು ಬಿಲೀವ್ ಮಾಡ್ತಾರೆ. ನಿಮ್ಗೆ ಮಾನಿಟೈಸೇಷನ್ ಆಗುವ ಒಂದು ಸಮಯದಲ್ಲಿ ನಿಮಗೆ ಇನ್ಆಥೆಂಟಿಕ್ ಕಂಟೆಂಟ್ ಬರುತ್ತೆ. ಈ ರೀತಿ ಒಂದು ಏನೋ ಲೋ ಎಫರ್ಟ್ ಕಂಟೆಂಟ್ ಮಾಡಿದ್ರೆ. ಓಕೆ, ಲೋ ಎಫರ್ಟ್ ಕಂಟೆಂಟ್ ಅಲ್ಲಿ ಅರ್ನಿಂಗ್ ಮಾಡ್ಬೋದ ನಾವು? ಫಸ್ಟ್ ಆಫ್ ಆಲ್ ಮಾನಿಟೈಸೇಷನ್ ಆಗೋದು ತುಂಬಾ ಕಷ್ಟ. ಅದ್ರಂತರಲ್ಲೂ ಅರ್ನಿಂಗ್ ಮಾಡ್ಬೇಕಂತ ಅಂದ್ರೆ ತುಂಬಾ ಲೋ ಅರ್ನಿಂಗ್ಸ್. ಈಗ ಉದಾಹರಣೆಗೋಸ್ಕರ ಸ್ಕ್ರೀನ್ ತೋರಿಸಿ ನೋಡ್ತಾ ಇರ್ಬೋದಲ್ಲ, ಅರ್ನಿಂಗ್ಸ್ ಎಷ್ಟಿದೆ ನೋಡಿ. RPM 1000 ವ್ಯೂಸ್ಗೆ ಯಾರೋ ಒಬ್ರು ಏನೋ ಅದು ಸ್ಕ್ರೀನ್ ಹಾಕೊಂಡು ಲೈವ್ ಮಾಡ್ತಿದ್ರಂತೆ. ಓಕೆ, ಅವ್ರದ್ದು ನಾನು ಚೆಕ್ ಮಾಡಿದೆ ಅರ್ನಿಂಗ್ಸ್ ಎಷ್ಟು, ನೀವು ನೋಡ್ರಿ ಇಲ್ಲಿ ಏನೋ 1000 ವ್ಯೂಸ್ಗೆ ಎಷ್ಟು, $0.14. 1000 ವ್ಯೂಸ್ಗೆ ಅಡ್ವರ್ಟೈಸ್ಮೆಂಟ್ ಕೊಡ್ತಿರೋದು. ಓಕೆ, ನೀವು ಆಕ್ಚುಲಿ ಅಡ್ವರ್ಟೈಸರ್ಸ್ಗೆ ಲಾಭ ಮಾಡ್ತಾ ಇದೀರಾ. ಬಿಕಾಸ್ ನೀವೇನು ಏನು ಕೊಡ್ತಿಲ್ಲ ಅಲ್ಲಿ, ಏನು ನಿಮ್ ಕಂಟೆಂಟ್ ಇಲ್ಲ ಕರೆಕ್ಟ್ ಆಗಲ್ಲಿ. ಇನ್ಆಥೆಂಟಿಕ್ ಕಂಟೆಂಟ್ ಅವೆಲ್ಲ ಜೆನ್ಯೂನ್ ಕಂಟೆಂಟ್ ಅಲ್ಲ, ಅದು ಲೋ ಎಫರ್ಟ್ ಕಂಟೆಂಟ್. ಲೋ ಎಫರ್ಟ್ ಕಂಟೆಂಟ್ಗೆ ಲೋ ರೆವಿನ್ಯೂ. ಓಕೆ, ಅದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಹೈ ಎಫರ್ಟ್ ಕಂಟೆಂಟ್ಗೆ ಹೈ ರೆವಿನ್ಯೂ, ಆದ್ರೆ ಅದಕ್ಕೆ ಸ್ವಲ್ಪ ವ್ಯೂಸ್ ಕಡಿಮೆ. ನೀವು ಅನ್ಕೊಬಹುದು ಏನೋ ಪಾಪ್ಯುಲರ್ ಆಗುತ್ತೆ ಈ ತರ ಹಾಕ್ಬಿಟ್ರೆ, ಏನ್ ಹಾಕ್ಬಿಡ್ತಾರೆ, ಹಾಕ್ಬಿಡ್ತಾರೆ, ಅವ್ರು ಹಾಕ್ತಿರು ಅಂತ ಇವ್ರು ಮಾಡೋದು, ಇವ್ರು ಹಾಕ್ತಿರು ಅಂತ ಅವ್ರು ಮಾಡೋದು, ಕಾರ್ಟೂನು, ಆತರ ಒಂದು ಲೈವ್ ಸ್ಟ್ರೀಮ್ಸ್ ಎಲ್ಲ. ಆಮೇಲೆ ಜೊತೆಗೆ ಏನೇನೋ ಇನ್ಸ್ಟಾಗ್ರಾಮ್ ಇಂದ ವಿಡಿಯೋಸ್
ಅವ್ರು ಆಗ್ತಿರೋಂತ ಇವ್ರು ಆಗ್ತಿರೋ ಕಾಪಿ ಮಾಡ್ಕೊಂಡು ವಿಡಿಯೋಸ್, ಕಾಪಿ ಪೇಸ್ಟ್ ಚಾನಲ್, ಇವೆಲ್ಲ ಪೂರ್ತಿ ಲೋ ಎಫರ್ಟ್ ಇಸ್ ಈಕ್ವಲ್ ಟು ಲೋ ಅರ್ನಿಂಗ್. ಅಂದ್ರೆ ನಿಮ್ಗೆ ತುಂಬಾ ಕಡಿಮೆ ಅರ್ನಿಂಗ್ಸ್ ಬರುತ್ತೆ. 5,000 to 10,000 ವ್ಯೂಸ್ ಹೋಗ್ಬೇಕು $1 ಆಗ್ಬೇಕಂದ್ರೆ. ಆದ್ರೆ ನಮ್ಮಂತವ್ರಿಗೆ ಹಂಗಲ್ಲ. ಹೈ ಎಫರ್ಟ್ ಬಗ್ಗೆ ಮಾತನಾಡೋಣ. ಹೈ ಎಫರ್ಟ್ ಅಂತಂದ್ರೆ ಜಾಸ್ತಿ ಎಫರ್ಟ್ ಹಾಕೋದು ಇದರಲ್ಲಿ. ಅಂದ್ರೆ ನಾವು ಕ್ಯಾಮ್ರಾ ಮುಂದೆ ಮಾತಾಡ್ತಾ ಇರೋದು, ನಾವು ಫೇಸ್ ತೋರ್ಸ್ಕೊಂಡು ಮಾಡ್ತಾ ಇರೋದು, ನೋಡಿ ಇಲ್ಲಿ ಇದೆಲ್ಲ ಪ್ರೊಫೆಷನ್, ಇದೆಲ್ಲ ಸೆಟಪ್ ಸ್ಟುಡಿಯೋ, ಇದು ಹೈ ಎಫರ್ಟ್ ಜಾಸ್ತಿ ಆಗ್ತದೆ. ಅವು ಕೂಡ ಎಡಿಟಿಂಗ್ ಕೂಡ ಎಫರ್ಟ್ ಆಗ್ತಾ ಇದೀವಿ. ಇಲ್ಲಿ ನೋಡಿ, ಇಲ್ಲೂ ಕೂಡ ಎಫರ್ಟ್, ಅಲ್ಲೂ ಕೂಡ ಎಫರ್ಟ್. ಸೊ ಇದು ಹೈ ಎಫರ್ಟ್ ಕಂಟೆಂಟ್ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಇದಕ್ಕೆ ಹೈ ರೆವಿನ್ಯೂ ಇರುತ್ತೆ. ಟಾಪಿಕ್ಸ್ ಮೇಲೆ ಅದು ಏನೋ ಡಿವಿಷನ್ ಆಗಿರುತ್ತೆ. ಓಕೆ, ಟಾಪಿಕ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ನೋಡಿ ಟೆಕ್ ಮಾಡ್ತಾ ಇರೋದು, ಟೆಕ್, ಫೈನಾನ್ಸ್, ಮತ್ತೆ ಇದ್ರ ಬಗ್ಗೆ ಎಲ್ಲ ರಿಲೇಟೆಡ್ ಎಲ್ಲ ಸ್ಟಾಕ್ ಮಾರ್ಕೆಟ್ಸ್, ಇದ್ರ ಬಗ್ಗೆ ಎಲ್ಲ ಜಾಸ್ತಿ ಏನಿದೆ, ಜಾಸ್ತಿ ಇದಕ್ಕೆ ಅರ್ನಿಂಗ್ಸ್ ಇರುತ್ತೆ. $1.5 ಇರುತ್ತೆ 1,000 ವ್ಯೂಸ್ ಬಂದ್ರೆ ನಮ್ಗೆಲ್ಲ. ಯಾಕಂತಂದ್ರೆ ಅಷ್ಟು ನಮ್ದು ಏನಿದೆ ಇನ್ಕಮ್ ಇದೆ ಇದರಲ್ಲಿ. ಸ್ಕ್ರೀನ್ ನೋಡ್ತಾ ಇರ್ಬೋದಲ್ಲ, ಇಷ್ಟು ಪೇ ಮಾಡ್ತಾರೆ 1,000ಕ್ಕೆ $156 ಏನೋ. ಓಕೆ, ಡಾಲರ್ ಕನ್ವರ್ಟ್ ಮಾಡ್ರೆ ಇಷ್ಟು ಬರುತ್ತೆ ನೋಡಿ, ಸ್ಕ್ರೀನ್ ತೋರಿಸ್ತಾ ಇದೀನಿ. ಅಷ್ಟು ನಮ್ಗೆ ಬರುತ್ತೆ 1,000 ವ್ಯೂಸ್ಗೆ. ಆದ್ರೆ ಇವರು ಇಂಥವ್ರೆಲ್ಲ ಲೈವ್ ಮಾಡ್ತದಷ್ಟು $13.29 ಬರುತ್ತೆ. ಆಲ್ಮೋಸ್ಟ್ $14 ಇಟ್ಕೊಳ್ಳೋಣ. ಎಷ್ಟಕ್ಕೆ? 1,000 ವ್ಯೂಸ್ಗೆ. ಲೋ ಎಫರ್ಟ್ ಕಂಟೆಂಟ್ಗೆ. ಹೈ ಎಫರ್ಟ್ ನೋಡಿ $150 ಪ್ಲಸ್ $156, $157 ಇಟ್ಕೊಳ್ಳೋಣ. ಸೊ ಅಷ್ಟು ನಮ್ಗೆ ಅರ್ನಿಂಗ್ಸ್ ಬರುತ್ತೆ. ಇಲ್ಲಿ ನಾವು ಡಿಫರೆನ್ಸ್ ನೋಡ್ಕೊಬಹುದು ಹೈ ಎಫರ್ಟ್, ಲೋ ಎಫರ್ಟ್ ಬಗ್ಗೆ. ಸೊ ಯಾರು ನಾವು ದೀರ್ಘಕಾಲ ವಿಡಿಯೋಸ್ ಮಾಡ್ಬೋದು, ದೀರ್ಘಕಾಲ ಚೆನ್ನಾಗಿ ಅರ್ನಿಂಗ್ಸ್ ಮಾಡ್ಬೋದು. ಎಸ್ಪೆಷಲಿ ಹೈ ಎಫರ್ಟ್ ಕಂಟೆಂಟ್ ನಾನು ತುಂಬಾ ಸಜೆಷನ್ ಮಾಡ್ತೀನಿ. ಸೊ ಹೈ ಎಫರ್ಟ್ ಕಂಟೆಂಟ್ ತುಂಬಾ ಒಳ್ಳೇದಂತಾನೆ ಹೇಳ್ಬೋದು. ಆದ್ರೆ ಈಗಿನ ಬರೋ ಯೂಟ್ಯೂಬರ್ಸ್ಗೆ ಒಂದ್ ಸ್ವಲ್ಪ ಸಜೆಷನ್ ಕೊಡೋದು ನಾವು, ಪಾಪ ಹೈ ಎಫರ್ಟ್ ಮಾಡ್ಬೇಕಾ ಲೋ ಎಫರ್ಟ್ ಮಾಡ್ಬೇಕಾ, ಪ್ಲೀಸ್ ಹೇಳಿ ಸರ್ ಅಂತ ಕಮೆಂಟ್ ಆಗ್ತೀರಾ ನೀವು. ಹೈ ಎಫರ್ಟ್ ಲೋ ಎಫರ್ಟ್ ಗಿಂತ ಒಂದ್ ಎಫರ್ಟ್ ಹೇಳ್ತೀನಿ, ಯಾರು ಹೇಳಿದಿಲ್ಲ, ಸ್ಮಾರ್ಟ್ ಅಂತ ಅಂದ್ರೆ ಹೇಗೆ? ಫಸ್ಟ್ 3 seconds ಹುಕ್ ಇದು ಹೇಗೆ ಅಂತಂದ್ರೆ ಜನರನ್ನ ಹಿಡ್ದಿಕೊಂಡ್ಬಿಡ್ಬೇಕು. ಆ ತರ ಒಂದು ಸಖತ್ ಹುಕ್ ಹಾಕ್ಬಿಡ್ಬೇಕು. ಆ ತರ ಒಂದು ಹುಕ್ ಹಾಕ್ತಾರೆ ನೋಡ್ರಿ ಫ್ರೆಂಡ್ಸ್, ನಿಮ್ ವಿಡಿಯೋನ ಕ್ಯೂರಿಯಾಸಿಟಿಯಿಂದ ನೋಡ್ತಾರೆ ಜನ. ಬಿಕಾಸ್ ಮುಂದೆ ಏನಾಗುತ್ತೆ ಅಂತ ಜನರ ಕಾಯ್ತಿರ್ತಾರೆ ಅವರು. ಹುಕ್ ಆಮೇಲೆ ಆ ಹುಕ್ ನ ಮೇಂಟೈನ್ ಮಾಡ್ಕೊಂಡು ಲಾಸ್ಟ್ ವರ್ಗು ಹೋಗ್ಬೇಕು. ಆಮೇಲೆ ಸರ್ಪ್ರೈಸ್ ಆಗಿ ಇದನ್ನ ರಿವೀಲ್ ಮಾಡ್ಬೇಕು. ಇದನ್ನ ಗ್ಯಾದರಿಂಗ್ ದ ಹುಕ್ ಅಂಡ್ ರಿವೀಲಿಂಗ್ ದ ಹುಕ್ ಆರ್ ರಿವೀಲಿಂಗ್ ದ ಸರ್ಪ್ರೈಸ್ ಅಂತಾರೆ. ಈ ತರ ಒಂದು ನೀವೇನಾದ್ರು ಕಂಟೆಂಟ್ ಮಾಡ್ರೆ ಸೂಪರ್ ವೈರಲ್ ಆಗುತ್ತೆ. ಇದ್ರ ಜೊತೆಗೆ ಎಡಿಟಿಂಗ್ ಕೂಡ ಮ್ಯಾಟರ್ ಆಗುತ್ತೆ. ಇಲ್ಲಿ ಎಡಿಟಿಂಗ್ ಚೆನ್ನಾಗಿ ಮಾಡ್ಬೇಕು, ತಮ್ನೇಲ್ ಅಟ್ರಾಕ್ಟಿಂಗ್ ಆಗಿ ಮಾಡ್ಬೇಕು. ಫಸ್ಟ್ ಆಫ್ ಆಲ್ ದಯವಿಟ್ಟು ಟೈಟಲ್ ಅಲ್ಲಿ ಹ್ಯಾಶ್ ಟ್ಯಾಗ್ಸ್ ಹಾಕ್ಬಾರ್ದು. ಹ್ಯಾಶ್ ಟ್ಯಾಗ್ಸ್ ಹಾಕ್ಲೇಬಾರ್ದು ಟೈಟಲ್ ಅಲ್ಲಿ. ಹ್ಯಾಶ್ ಟ್ಯಾಗ್ಸ್ ಹಾಕ್ರೆ ನೋಡಿ, ನೀವೆಲ್ಲ ತುಂಬಾ ಜನ ಹ್ಯಾಶ್ ಟ್ಯಾಗ್ ಹಾಕಿರೋರು ಜಾಸ್ತಿ ವೈರಲ್ ಆಗಿಲ್ಲ. ವೈರಲ್ ಆಗಿದ್ರು ಅದು ರೇರ್. ಓಕೆ, ಮುಂಚೆ ಆಗ್ತಿತ್ತು, ಈಗ ಎಲ್ಲ ಆಗ್ತಾ ಇಲ್ಲ. 2026 ಆಲ್ಗೊರಿಥಮ್ ಸಖತ್ ಡಿಫ್ರೆನ್ಸ್ ಆಗೋದು. ಜಾಸ್ತಿ ಏನ್ ಡಿಪೆಂಡ್ ಆಗ್ತಿದೆ, CTR ಅಥವಾ ಕ್ಲಿಕ್ ಥ್ರೂ ರೇಟ್ ಮತ್ತು AVD ಅಥವಾ ಆವರೇಜ್ ವ್ಯೂ ಡ್ಯೂರೇಷನ್. ಜನ ಹೆಂಗೆ ಕ್ಲಿಕ್ ಕೊಡ್ತಾರೆ ನಿಮ್ ವಿಡಿಯೋ, ಎಷ್ಟು ನಿಮಿಷವರೆಗೂ ವಿಡಿಯೋ ನೋಡ್ತಾರೆ. 10 ನಿಮಿಷ ಇದ್ರೆ ವಿಡಿಯೋ ಒಂದು 5 ರಿಂದ 6 ನಿಮಿಷ ನೋಡ್ತಿದ್ರೆ ಕ್ಲಿಕ್ ಥ್ರೂ ರೇಟ್ ಅದು ಬಂದ್ಬಿಟ್ಟು ನಿಮ್ಗೆ 20% to 50% ವರ್ಗು ಮೇಲಿದ್ರೆ ಅವಾಗ ನಿಮ್ಮ ವಿಡಿಯೋ ವೈರಲ್ ಆಗುತ್ತಂತ ಕನ್ಫರ್ಮ್ ಆಗುತ್ತೆ. ಅದ್ರ ಕೆಳಗಡೆ ಇತ್ತ ಅಂತ ಅಂದ್ರೆ ವೈರಲ್ ಆಗೋದಿಲ್ಲ. ಅದು ಫ್ಲಾಪ್ ವಿಡಿಯೋ, ಅದು ವೇಸ್ಟ್ ವಿಡಿಯೋ. ಯೂಟ್ಯೂಬ್ ಅಲ್ಗೊರಿಥಮ್ ಬಿಸಾಕೊಡ್ತಾ ವಿಡಿಯೋನ, ಕೇರ್ ಮಾಡಲ್ಲ ವಿಡಿಯೋನ, ಸೈಡ್ ತಳ್ಬಿಡುತ್ತದು. ಈ ವಿಡಿಯೋದಲ್ಲಿ ಅಷ್ಟೊಂದೇನು ಇಂಟ್ರೆಸ್ಟಿಂಗ್ ಆಗಿ ಈ ಕ್ರಿಯೇಟರ್ ಏನೋ ವಿಡಿಯೋ ಮಾಡಿಲ್ಲ ಅಥವಾ ಇನ್ಫಾರ್ಮೇಶನ್ ನೀಡಿಲ್ಲ ಅಂತ ಬೇರೆಯವ್ರ ವಿಡಿಯೋ ಸಜೆಷನ್ ಮಾಡುತ್ತೆ ನಿಮ್ ವಿಡಿಯೋ ಬದಲು. ಸೊ ಅದ್ರಗೋಸ್ಕರ ನೀವು ಸ್ಮಾರ್ಟ್ ಆಗಿ ಎಫೆಕ್ಟ್ಸ್ ಹಾಕ್ಬೇಕು, ಸ್ಮಾರ್ಟ್ ಆಗಿ ನೀವು ಎಫರ್ಟ್ ಹಾಕ್ಬೇಕು. ಎಲ್ಲೆಲ್ಲಿ ಜನ ಇಷ್ಟಪಡ್ತಾರೆ, ಏನೇನ್ ಇಷ್ಟಪಡ್ತಾರೆ, ಹೇಗೆ ಇಷ್ಟಪಡ್ತಾರೆ ಅದನ್ನ ನೀವು ಸ್ಮಾರ್ಟ್ ಆಗಿ ಎಫರ್ಟ್ ಹಾಕಿದ್ರೆ ಅವಾಗ ನೀವು ಹೈ ಎಫರ್ಟ್ ಗಿಂತ ಜಾಸ್ತಿ ಪ್ರಾಫಿಟ್ಸ್ ಮಾಡ್ಬೋದು, ದೀರ್ಘಕಾಲ ಅರ್ನಿಂಗ್ಸ್ ಮಾಡ್ಬೋದು. ಎಲ್ಲಿವರೆಗೂ ನೀವು ಓನ್ ಕಂಟೆಂಟ್ ಮಾಡ್ತಾರೆ, ಇನ್ಅಥೆಂಟಿಕ್ ಕಂಟೆಂಟ್, ಉದಾಹರಣೆಗೋಸ್ಕರ AI ವಿಡಿಯೋ ಈ ತರ ಟೈಪ್ ಮಾಡಿ ಹಾಕ್ಬಿಡೋದು. ಎಲ್ಲಿವರೆಗೂ ಈ ತರ ಒಂದು ಕಂಟೆಂಟ್ ಮಾಡದೇ ಇರ್ತಿರೋ ಆವಾಗ ನೀವು ದೀರ್ಘಕಾಲ ಅರ್ನಿಂಗ್ಸ್ ಮಾಡ್ಬೋದು. ಸೊ ಇಷ್ಟ ಹೈ ಎಫರ್ಟ್, ಲೋ ಎಫರ್ಟ್ ಜೊತೆಗೆ ಸ್ಮಾರ್ಟ್ ಎಫರ್ಟ್. ಓಕೆ, ನೋಡಲ್ಲ ಭರತ ಅವನದೇ ಆದ ಒಂದು ಸ್ಟೈಲ್ ಹೇಳ್ದ. ನಾನೀಗ ನಂದೇ ಸ್ಟೈಲ್ ಹೇಳ್ತೀನಿ. ಈಗ ಉದಾಹರಣೆಗೆ ಲೋ ಎಫರ್ಟ್ ಕಂಟೆಂಟ್. ಓಕೆ, ಲೋ ಎಫರ್ಟ್ ಕೊಡುವಂತ ಕಂಟೆಂಟ್ ಏನೋ ಎಫರ್ಟೇ ಹಾಕಲ್ಲ ನೀವು. ಓಕೆ, ಯಾವ್ದೇ ಎಫರ್ಟ್ ಹಾಕಿ ಮಾಡೋದಿದ್ರೆ ನೋಡಿ, ಈಗ ಭರತ ತೋರಿಸ್ದ ಒಂದು ಚಾನಲ್, ಆಲ್ರೆಡಿ ಅವ್ರು ಕಾಮೆಂಟ್ ಆಗಿರೋ ಒಂದು ಚಾನಲ್ ನೋಡಿ ಏನು ಅಂತ. ಅದಕ್ಕೋಸ್ಕರ ಅವ್ರ ಮೇಲೆ ಬೇಸಿಕ್ಸ್ ಮೇಲೆ ವಿಡಿಯೋ ಮಾಡ್ತಾ ಇದೀವಿ. ಏನೇ ಎಫರ್ಟ್ ಇಲ್ಲ, ಅದು ಜಸ್ಟ್ ಒಂದು ಟೈಪ್ ಮಾಡ್ಬಿಟ್ಟಿರೋದು, ಹಾಕ್ಬಿಟ್ಟಿರೋದು ಅಷ್ಟೇ. ಅದ್ರಲ್ಲಿ ಏನಿದೆ ನಿಮ್ಮ ಎಫರ್ಟ್? ಏನಾದ್ರು ಇದೆಯಾ ಅಲ್ಲಿ? ವಾಯ್ಸ್ ಇಲ್ಲ, ಏನೂ ಇಲ್ಲ. ಬಟ್ ನಮ್ ಕನ್ನಡ ಜನ ಏನಂತ ಗೊತ್ತಿಲ್ಲ. ಕನ್ನಡ ಅಂತಾನೆ ಇಲ್ಲ, ಟೋಟಲ್ ಇಂಡಿಯಾದಲ್ಲಿ ಅಷ್ಟೇ, ಹಿಂದಿ ಆಗ್ಲಿ, ತಮಿಳ್ ಆಗ್ಲಿ, ತೆಲುಗು ಆಗ್ಲಿ, ಯಾರೇ ಆಗ್ಲಿ, ಅವ್ರ ಭಾಷೆಲಿ ಏನೋ ಒಂದು ಕಾಮಿಡಿನೋ, ಏನಾದ್ರು ಒಂದು ಕವನನೋ, ಏನೋ ಒಂದು ಬರ್ದಾಗ ಅದನ್ನ ಇಷ್ಟಪಡ್ತಾರೆ. ನಿಜ ಹೇಳ್ತೀನಿ ಫ್ರೆಂಡ್ಸ್, ಇಲ್ಲಿ ನೋಡಿ ಕಷ್ಟಪಟ್ಟು ಕುತ್ಕೊಂಡ್ ಮಾಡ್ತಿದ್ದಿಲ್ಲ, ಮನುಷ್ಯನ್ ಬೆಲೆ ಕೊಡಿ. ನೀವು ಅಕ್ಷರಕ್ಕೆ ಬೆಲೆ ಕೊಡ್ತಾ ಇದಾರೆ ನಮ್ ಕನ್ನಡ ಜನ ಆಗಿರ್ಬೋದು, ಅದರ್ಸ್ ನಮ್ ಟೋಟಲ್ ಇಂಡಿಯಾದಲ್ಲೇ ಅಕ್ಷರಕ್ಕೆ ಬೆಲೆ ಕೊಡ್ತೀರಿ. ಒಂದು ಮಾತು ಹೇಳ್ತೀನಿ
ನಿಜ ಹೇಳ್ಬಾರ್ದು. ಈಗ ಅಕ್ಷರ ಮುಖ್ಯನಾ ಮನುಷ್ಯ ಮುಖ್ಯನಾ? ಮನುಷ್ಯ ಇದ್ರೆ ತಾನೇ ಅಕ್ಷರ ಓದಾಕಿರೋದು. ಹೌದು. ಇವಾಗ ಇಡೀ ಇಂಡಿಯಾದಲ್ಲಿ ಪಾಕಿಸ್ತಾನದಿಂದ ಎಲ್ಲಿಂದ ಬಂದ್ಬಿಟ್ಟು ಎಲ್ಲಾರು ನಮ್ಮನ್ನ ಕತ್ರಸ್ ಹಾಕ್ಬಿಟ್ರು. ಈ ಅಕ್ಷರ ಇಟ್ಕೊಂಡು ಏನ್ ಮಾಡ್ತಾರೆ ಕಾರಣ ಅದ್ನ ಇರುತ್ತೆ. ಅಕ್ಷರ ಓದಕ್ ನಾವೇ ಇಲ್ವಲ್ಲ. ಅರ್ಥ ಮಾಡ್ಕೊಳ್ಳಿ, ಮನುಷ್ಯ ಇದ್ರೇನೆ ಅಕ್ಷರ ಬೆಳೆಯೋದು. ನಾವ್ ಮನುಷ್ಯನ್ಗೆ ಬೆಲೆ ಕೊಡಲ್ಲ, ಅದೇನಂತ ಗೊತ್ತಿಲ್ಲ. ಆತರ ಲೈವ್ ನಲ್ಲೂ ಅಷ್ಟೇ. ಬೇಕಾದ್ರೆ ಒಂದು ಲೈವ್ ಕೂಡ ನಿಮ್ಗೆ ಪ್ಲೇ ಮಾಡಿ ತೋರಿಸ್ತೀನಿ. ಈಗ ಸುಮ್ನೆ ಹೋಗ್ತೀನಿ ಲೈವ್ಗೆ, ಯಾವ್ದಾರದು ಲೈವ್ ಪ್ಲೇ ಆಗ್ತಿದೆಯೋ ಗೊತ್ತಿಲ್ಲ. ನೋಡಿ ನಿಮ್ಗೆ ಈಗ ಸ್ಕ್ರೀನ್ ರೆಕಾರ್ಡು ನಾನು ಮಾಡ್ತೀನಿ. ಓಕೆ, ನೋಡಿ ಇಲ್ಲಿ ನೋಡ್ತಾ ಇದೀರಲ್ಲ, ನೋಡಿ ಈ ರೀತಿ ಪದ ಬಂದ ಬಿಡಿಸಲಿರ ಯಾರೋ ಲೈವ್ ಮಾಡ್ತಾ ಇದಾರೆ. ಇವ್ರದ್ದು ನೋಡಿ ಈ ರೀತಿ ಹಾಕ್ಬಿಡೋದು. ಏನೂ ಇಲ್ಲ ಇಲ್ಲಿ, ನೀವು ನೋಡಿ ವಾಯ್ಸು ಇಲ್ಲ, ಇಲ್ಲಿ ಏನೂ ಇಲ್ಲ. ಹಿಂಗ ಹಾಕಿ ಲೈವ್ ನಾವು ಬಿಟ್ಬಿಟ್ರೆ ಸಾಕು. ಇದಕ್ಕೆ ಏನಿಲ್ಲ ಅಂದ್ರೂ ವ್ಯೂಸ್ ಹೋಗ್ತಾ ಇರುತ್ತೆ. ಓಕೆನಾ? ಇದಕ್ಕೋಗಿ ಜನ ಏನ್ ಮಾಡ್ತಾರೆ, ಇದನ್ನ ಹೋಗಿ ನೋಡ್ತಾರೆ. ನನಗಂತೂ ಗೊತ್ತಿಲ್ಲ, ಒಬ್ಬ ಮನುಷ್ಯನ್ಗೆ ಬೆಲೆ ಕೊಡ್ತಿರೋದು ಅಕ್ಷರಕ್ಕೆ ಏನ್ ಬೆಲೆ ಕೊಡ್ತಿದ್ರು ಅಂತ ನನ್ಗೆ ಗೊತ್ತಿಲ್ಲ. ಇದೊಂದಾಯ್ತಾ? ಈಗ ಬರೋಣ, ಈಗ ಇನ್ನೊಂದು ಹೋಗ್ತೀನಿ. ಇದೆಲ್ಲ ಲೋ ಎಫರ್ಟ್ ಕಂಟೆಂಟ್ ಬಗ್ಗೆ ನಾನು ಹೇಳ್ತಾ ಇರೋದು. ಈಗ ಇಲ್ಲಿ ಒಬ್ರು ಮಾಡ್ತಾ ಇದ್ರೆ ಅವ್ರದ್ದು ಬೇರೆ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದೆ ನೋಡಿ. ಅವ್ರ ಚಾನಲ್ ತೋರಿಸಲ್ಲ, ಬ್ಲರ್ ಮಾಡ್ತೀನಿ. ಇವರು ಆಲ್ರೆಡಿ ನಮ್ಗೆ ಗೊತ್ತು. ಇವರು ಏನಾದ್ರು ನೋಡಿ, ಇದಕ್ಕೆ ವ್ಯೂಸ್ ಎಷ್ಟು ಬಂದಿದೆ ಅಂತ ನಿಮ್ಗೆ ಸ್ಕ್ರೀನ್ ರೆಕಾರ್ಡ್ ಆಗಿ ತೋರಿಸ್ತಾ ಇದೀನಿ. ಇದರಲ್ಲಿ ಇವ್ರಿಗೆ ಏನಿಲ್ಲ ವ್ಯೂಸ್ ರೆವೆನ್ಯೂ ನೋಡಿ 46,000 ಲೈವ್ ಹೋಗಿದೆ. 3 ಅವರ್ ಚಿಲ್ಲರೆ ಅವರ್ ಲೈವ್ ಮಾಡಿದೆ. 3 ಅವರ್ 36 ನಿಮಿಷ ಲೈವ್. ರೆವೆನ್ಯೂ ನೋಡಿ 29ನೇ ತಾರೀಕು ಮಾಡೋದು, ಇವತ್ತು 4ನೇ ತಾರೀಕು, ಇನ್ನೂವರೆಗೂ $0 ಕೊಡ್ತಾ ಇಲ್ಲ ಲೋ ಎಫರ್ಟ್ ಕಂಟೆಂಟ್ಗೆ. ಇಲ್ಲಿ ಏನ್ ಕಂಟೆಂಟ್ ಮಾಡ್ತೀರಾ ನೀವು? ಇಂತರ ಹಾಕಿ ಸ್ಕ್ರೀನ್ ಹಾಕಿಬಿಡೋದ್ರಿಂದ ನಿಮ್ಮ ಮೊಬೈಲ್ ಏನಾಗುತ್ತೆ? ನಿಮ್ಮ ಮೊಬೈಲ್ ತಾನೇ ಹಾಳಾಗೋದು. ನಿಮ್ ಸ್ಕ್ರೀನ್ ರೆಕಾರ್ಡ್ ಸಮೇತ ಹಾಕಿದೀನಿ ನಾನು, ಅವ್ರ ಚಾನಲ್ ತೋರಿಸಿದ್ರೆ. ಓಕೆ, ಈ ರೀತಿಯಾಗಿ ನೀವು ಲೋ ಎಫರ್ಟ್ ಕಂಟೆಂಟ್ ಮಾಡೋದ್ರಿಂದ ನಿಮ್ಮ ಒಂದು ಚಾನಲ್ ಕೂಡ ಮಾನಿಟೈಸೇಷನ್ ಆಗಲ್ಲ. ಅರ್ಥ ಮಾಡ್ಕೊಳ್ಳಿ. ಇದನ್ನ ಇನ್ನ 30 ಕಂಟೆಂಟ್ಗೆ ಮತ್ತೆ ರಿಪೀಟೆಡ್ ಕಂಟೆಂಟ್, ರಿವ್ಯೂಸ್ ಕಂಟೆಂಟ್ ಅಂತ ಇದಕ್ಕೋಸ್ಕರ ತಂದಿರೋದು. ಇದನ್ನೇ 3 ಕೊಟ್ಬಿಟ್ಟು ನಿಮ್ಗೆ ಯಾವ್ದನ್ನ ಒಂದು ಕೊಟ್ಬಿಟ್ಟು ನಿಮ್ ಚಾನಲ್ ರಿಜೆಕ್ಟ್ ಮಾಡ್ತಾರೆ. ಅದನ್ನ ನೀವು ಅಪೀಲ್ ಮಾಡೋರು ಕೂಡ ಸಕ್ಸಸ್ ಆಗಲ್ಲ. ಬಿಕಾಸ್ ಆ ವಿಡಿಯೋ ನೀವು ಡಿಲೀಟ್ ಮಾಡಲ್ಲ. ಡಿಲೀಟ್ ಮಾಡಿ ಸರ್ ಅಂದ್ರೆ ಡಿಲೀಟ್ ಮಾಡೋ ವಾಚ್ ಅವ್ರು ಹೋಗ್ಬಿಡ್ತಲ್ಲ ಸರ್, ಎಲ್ಲಿಂದ ಡಿಲೀಟ್ ಮಾಡೋಣ ಸರ್? ಲೋ ಎಫರ್ಟ್ ಏನಿದೆ ಎಫರ್ಟ್ ಅದರಲ್ಲಿ? ಒಂದು ಸ್ಕ್ರೀನ್ ಅಲ್ಲಿ ಒಂದು ರೆಕಾರ್ಡ್ ಮಾಡಿ 1 ನಿಮಿಷದಲ್ಲಿ ಬರೆದು ಹಾಕೋದು. 1 ನಿಮಿಷ ನಡೆಯಲ್ಲ, 30 ಸೆಕೆಂಡ್ಸ್. 30 ಸೆಕೆಂಡ್ಸ್. 1ನೇ ಕ್ಲಾಸ್ ಮಕ್ಳು ಕೂಡ ಮಾಡೋ ಕಂಟೆಂಟ್ ನೀವು ಮಾಡ್ತಿದ್ದೀರಾ ಅಂದ್ರೆ ನಿಮ್ಗೆ ಯಾರು ಕೊಡ್ತಾರೆ ದುಡ್ಡು ಹೇಳಿ? ಯೋಚನೆ ಮಾಡಿ. ಇಲ್ಲಿ ಚಾನಲ್ ಕೂಡ ಮಾಡೆಷನ್ ಆಗಲ್ಲ. ಹಳೆ ಚಾನಲ್ ಮಾಡೆಷನ್ ಇದೇ ಟ್ರೆಂಡ್ ಉಪಯೋಗಿಸ್ತಿದ್ದ. ಡಾಲರ್ ಕೂಡ ಆಗ್ತಿಲ್ಲ. 46,000 ವ್ಯೂಸ್ ಹೋಗಿದೆ. $0. 29ನೇ ತಾರೀಕು ಮಾಡೋದು ಲೈವ್, 4ನೇ ತಾರೀಕು ಇವತ್ತು. ಇನ್ನೂವರೆಗೂ $1 ಕೊಟ್ಟಿಲ್ಲ, 1 ಪೈಸಾ ಕೊಟ್ಟಿಲ್ಲ ಯೂಟ್ಯೂಬ್. ಉದಾಹರಣೆ ನಿಮ್ಗೆ ತೋರಿಸಿದೆ ಸ್ಕ್ರೀನ್ ರೆಕಾರ್ಡ್ ಹಾಕಿ. ಈ ರೀತಿ ಮಾಡಿ ನೀವು ಯೂಟ್ಯೂಬ್ ಅಲ್ಲಿ ಮಾಡಿ ಏನ್ ಮಾಡ್ಬೇಕು ಹೇಳಿ? ಯೋಚನೆ ಮಾಡಿ. ಫಸ್ಟ್ ಫೇಸ್ ತೋರಿಸ್ತಾ ಇದ್ರು ಇವರು, ಫೇಸ್ ತೋರಿಸಿ ಮಾಡಿ ಚೆನ್ನಾಗಿರೋ ಚಾನಲ್ ಇರೋದು. ಬಟ್ ಯಾರು ಹೇಳಿದಾರೆ ಈ ರೀತಿ ಸಖತ್ತಾಗಿ ವ್ಯೂಸ್ ಹೋಗ್ತಿದೆ ಅಂತ? ಹಂಗೆ ವ್ಯೂಸ್ ಹೋಗ್ತಿದೆ. 46,000, 97,000, ಲಕ್ಷ. ಅಲ್ಲಿ ಏನಂತ ಸೂಪರ್ ಟ್ಯಾಂಕ್ಸ್ ಕೊಡ್ಬೇಕು ಅವರು, ಅಥವಾ ಮೆಂಬರ್ಶಿಪ್ ಆಗ್ಬೇಕು. $1 ಕೌಂಟ್ ಆಗ್ತಾ ಇದೆ ಅವರಲ್ಲಿ. ಅವ್ರು ಇನ್ನೂವರೆಗೂ ನಿಜ ಹೇಳ್ತೀನಿ, $1 ಕೂಡ ಈ ಯೂಟ್ಯೂಬರ್ ದುಡ್ದೇ ಇಲ್ಲ ತನ್ನ ಯೂಟ್ಯೂಬ್ ಚಾನಲ್ ಇಂದ. ಆಲ್ಮೋಸ್ಟ್ 1 ತಿಂಗಳಾಯ್ತು. $20 ಆಗಿದೆ. 20 ಕೂಡ ಸೂಪರ್ ಟ್ಯಾಂಕ್ಸ್ ಇಂದ ಬಂದಿರೋದು, ಮತ್ತೆ ಮೆಂಬರ್ಶಿಪ್ ಇಂದ ಬಂದಿರೋದು. ಲೆಕ್ಕ ಹಾಕೊಳ್ಳಿ, ಏನ್ ಸುಖ ಬಂತು? ಈ ತರ ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಎಷ್ಟು, ಬಿಟ್ರೆ ಎಷ್ಟು? ನೀವೇ ಯೋಚನೆ ಮಾಡಿ. ಓಕೆನಾ? ಇದು ಲೋ ಎಫೆಕ್ಟ್. ಅದು ಹೈ ಎಫೆಕ್ಟ್ ಬರೋಣ. ಓಕೆ, ಲೋ ಎಫೆಕ್ಟ್ ಅಲ್ಲಿ ನೋಡಿ ನಿಮ್ಗೆ 1,000 ಇದಕ್ಕೆ ಬರ್ತಾ ಇದ್ದಂಗೆ 14, ಅಲ್ಲಿಂದ 14 ಪೈಸಾ ಕೊಡ್ತಾರೆ. $1 ಅಲ್ಲ, $1 ಅಂದ್ರೆ $1 ಅಲ್ಲಿ ಲೆಕ್ಕ. 14 ಪೈಸಾ ಕೊಡ್ತಾರೆ. ಅದೇ ನಮ್ದು ಆಲ್ಮೋಸ್ಟ್ $1.2 ಗಂಟೆ ನಮ್ದಿದೆ. ಏನು? RPM. RPM ತುಂಬಾ ಮುಖ್ಯ. ಯಾವ ನೀವು ಲೋ ಕಂಟೆಂಟ್ ಮಾಡ್ತೀರಾ, ನಿಮ್ RPM ಕೂಡ ಬಿದ್ದೋಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು RPM ಬಿದ್ದೋದ್ಮೇಲೆ ಇವೆಲ್ಲ ಯಾರು ಹೇಳಲ್ಲ ಯೂಟ್ಯೂಬರು. ಅರ್ಥ ಮಾಡ್ಕೊಳ್ಳಿ, ಈ ಟೆಕ್ ಚಾನಲ್ ಮಾತ್ರ ಹೇಳೋದು. RPM ಬಿದ್ದೋದ್ಮೇಲೆ ನೀವು ಯೂಟ್ಯೂಬ್ ಮಾಡಿ ಕೂಡ ಸುಖ ಇಲ್ಲ. 1000 ವ್ಯೂಸ್ ಅಲ್ಲಿ ಅವ್ರದ್ದು 100 ಹೋಗ್ತಿಲ್ಲ. ಲೈವ್ ಅಲ್ಲಿ ಮಾತ್ರ ಈ ತರ ಹೋಗ್ತಾ ಇದೆ, ಅದಕ್ಕೆ $1 ಬರ್ತಾ ಇಲ್ಲ. ಇದ್ರ ಬಗ್ಗೆ ಯಾರು ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾರೆ ಹೇಳಿ? ಇಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತಾ ಇದೀವಿ ನೋಡಿ. ನಿಮ್ ಇಷ್ಟ. ನೀವು ಕುತ್ಕೊಂಡು ಆದಷ್ಟು ಫೇಸ್ ತೋರಿಸ್ಕೊಂಡು ವಿಡಿಯೋ ಮಾಡೋಂಗಿದ್ರೆ ಯೂಟ್ಯೂಬ್ ಬನ್ನಿ. ಈ ತರ ಎಲ್ಲ ಟೈಪ್ ಮಾಡ್ಬಿಟ್ಟು ಹಾಕೋದು. ಮೊನ್ನೆ ತಾನೇ ಬರತ್ತೆ, ಅವ್ರದ್ದು ಹೆಸರು ಹೇಳೋದು ಬೇಡ, ನಿನ್ನೆ ತಾನೇ ಆಯ್ತು, ಬೇರೆ ಅದನ್ನೂ ಹೋಗ್ರೆ ಹಾಕ್ತೀನಿ ನಿಮ್ಗೆ ಸ್ಕ್ರೀನ್ ರೆಕಾರ್ಡು. ಅದೇ ಅವರು ನಾನು ಹೇಳ್ದೆ ಈ ತರ ಟೈಪ್ ಮಾಡಿ ಹಾಕ್ಬೇಡಿ ಅಂತ. ಹಾಕಿದರೆ ಚೆನ್ನಾಗಿತ್ತು ಅಷ್ಟೇ. ನಾವೆಲ್ಲ ಮಾಡ್ಕೊಟ್ಟಿದ್ದು. ಪಾಪ ಏನೋ ವಾಚ್ ಅವ್ರು ಕಾಸು ಕೊಟ್ಟು ಅವರೇ ಪರ್ಚೇಸ್ ಮಾಡಿದ್ರು, ಎಲ್ಲ ಮಾಡಿದ್ರು. ಅವ್ರು ಹೇಳಿದ್ರು ಕಾಸು ಕೊಟ್ಟು ಪರ್ಚೇಸ್ ಮಾಡಿದ್ರೆ ಯಾರು ವ್ಯೂಸ್ ಹೋಗ್ತಿರಲ್ಲ ಸರ್ ಅಂದ್ರು. ನೋಡಮ್ಮ ಹಿಂಗೆಲ್ಲ ಮಾಡಬಾರ್ದು ಅಂತ ಹೇಳ್ದೆ ಅವ್ರಿಗೆ. ಅವ್ರು ಕಿವಿಗೆ ಹಾಕೊಂಡ್ಲಿಲ್ಲ. ಓಕೆ, ಬೇರೆ ಸ್ಕ್ರೀನ್ ರೆಕಾರ್ಡ್ ಹಾಕ್ತೀನಿ. ಇದೊಂದು ಜಸ್ಟ್ ಅವ್ರಿಗೆ ನಾನು ಹೇಳಿದ್ದು ಯಾವಾಗ, ಹೋದ ವರ್ಷ ಜೂನ್ ತಿಂಗಳ ತಾರೀಕು ನಾವು ಭರತ ಟೈಪ್ ಮಾಡಿ ಕಳಿಸ್ತಾನೆ. ಬಟ್ ನೀವು ಈ ತರ ಶಾರ್ಟ್ಸ್ ಕಂಟಿನ್ಯೂ ಮಾಡಬೇಡಿ. ನೋಡಿ ಸ್ಕ್ರೀನ್ ಮೇಲೆ ಹಾಕ್ತಾ ಇದೀನಿ. ಮಾಡಿದ್ರೆ ನಿಮ್ಗೆ ರಿವ್ಯೂಸ್ ಕಂಟೆಂಟ್ ಬಂದು ನಿಮ್ ಚಾನಲ್ ಇರುತ್ತೆ, ಸಬ್ಸ್ಕ್ರೈಬ್ ಬರ್ತಾರೆ, ಬಟ್ ಚಾನಲ್ ಡಿಮಾನಿಟೈಸೇಷನ್ ಆಗುತ್ತೆ ಅಂತ ಹೇಳಿದೆ. ಬಟ್ ಈಗ 30 ತಿಂಗಳು ಅವ್ರ ಚಾನಲ್ ಡಿಮಾನಿಟೈಸೇಷನ್ ಆಗೋಗಿದೆ. ನಾವು ಚೆಕ್ ಮಾಡ್ತಾ ಇರ್ತೀವಿ.
ನಾವ್ ನೋಡಿ ಮನೆ ಎಷ್ಟೋ ಜನ ಮಾಡ್ಕೊಡಿದ್ರೆ ನಮ್ಮ ಹತ್ರ ಮಾಡಿ ಜನ ವಿಡಿಯೋ ಹಾಕ್ಲಿಲ್ಲ ಫೋನ್ ಮಾಡಿ ಹೇಳ್ತೀವಿ ವಿಡಿಯೋ ಹಾಕ್ರಪ್ಪ ಚಾನಲ್ ಡೆಡ್ ಆಗೋಗುತ್ತೆ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಹತ್ರ ಕಾಸು ಕೊಟ್ಟಿದ್ರೆ ನಾವು ತಿಂದಿದೀವಿ ದುಡ್ಡು, ಆ ಋಣ ನಮ್ಮ ಹತ್ರ ಇದ್ದೇ ಇರುತ್ತೆ. ನಮ್ಗೆ ಏನೋ ಇಷ್ಟ ಆಗಲ್ಲ, ಯಾಕಂದ್ರೆ ನಮ್ಮ ಹತ್ರ ಮಾಡಿಸ್ಕೊಂಡಿದ್ರಲ್ಲ ಅಟ್ಲೀಸ್ಟ್ ಅವ್ರ ಚಾನಲ್ ಚೆನ್ನಾಗಿ ಹೋಗ್ಲಿ ಅಂತ ಹೇಳ್ತೀವಿ. ನೋಡಿ ಈ ರೀತಿ ಮಾಡ್ಕೊಂಡು ಅವ್ರ ಚಾನಲ್ ಏನಾಗಿದೆ, ಸಬ್ಸ್ಕ್ರೈಬರ್ಸ್ ಏನೋ 50,000 ಗಂಟೆ ಬಂದ್ಬಿಟ್ಟಿದೆ. ಓಕೆ, ಬಟ್ ಚಾನಲ್ ಡಿಮಾನಿಟೈಸೇಷನ್ ಈಗ ಒಂದು ಪೇಮೆಂಟ್ ತಗೊಂಡ್ರೆ 2ನೇ ಪೇಮೆಂಟ್ ಅಷ್ಟಿಗೆ ಚಾನಲ್ ಡಿಮಾನಿಟೈಸೇಷನ್ ಆಯ್ತು. ಇದು ಲೋ ಎಫೆಕ್ಟ್ ಕಂಟೆಂಟ್. ಓಕೆನಾ, ಈ ತರ ಕಂಟೆಂಟ್ ನ ಚಾನಲ್ ನ ಈ ತರ ರಿವ್ಯೂಸ್ ಕಂಟೆಂಟ್ ಕೊಟ್ಟು ಡಿಮಾನಿಟೈಸೇಷನ್ ಮಾಡ್ತಾರೆ. ಅನ್ನೋಕೆ ಉದಾಹರಣೆ ನಿಮ್ಗೆ ತೋರಿಸಿ, ಚಾನಲ್ ತೋರ್ಸಕ್ ಆಗಲ್ಲ ಪಾಪ, ಅವ್ರಿಗೂ ಬೇಜಾರಾಗುತ್ತೆ ಅನ್ನೋದ್ರ ತೋರಿಸ್ತಾ ಇಲ್ಲ. ಓಕೆನಾ, ಅವ್ರನ್ನ ಯಾಕಂದ್ರೆ ಅವ್ರಿಗೆ ಪರ್ಮಿಷನ್ ಅವ್ರಿಗೆ ಕೊಡಲ್ಲ, ಅವ್ರಿಗೂ ಬೇಜಾರಾಗುತ್ತೆ ಎಲ್ಲಾರ ಮುಂದೆ ಈ ತರ ವಿಡಿಯೋ ಮಾಡಿದ್ರೆ ಅಲ್ವಾ. ಅದಕ್ಕೋಸ್ಕರ ದಯವಿಟ್ಟು ಹೇಳೋದ್ ಕೇಳಿ, ಈ ರೀತಿಯಾಗಿ ನೀವು ಕಂಟೆಂಟ್ ಮಾಡಿದ್ರೆ ನೀವು ಏನು ಸಾಧನೆ ಮಾಡಕ್ ಆಗಲ್ಲ. ಆದಷ್ಟು ಫೇಸು, ವಾಯ್ಸು, ಎಡಿಟಿಂಗು ಇವು 3 ಮೇಲೆ ಡಿಪೆಂಡ್ ಮಾಡ್ಕೊಳ್ಳಿ. ಟೈಪ್ ಮಾಡ್ಬಿಟ್ಟು ಈ ತರ ಫೋಟೋಗಳು ಹಾಕ್ಬಿಟ್ಟು ಚಾನಲ್ನ ಮಾನಿಟೈಸೇಷನ್ ಮಾಡ್ಕೊಂತೀರಂದ್ರೆ ನಿಮ್ಗೆ ಲೋ ಎಫೆಕ್ಟ್. ಏನ್ ಲೆಕ್ಕ ಹಾಕೊಳ್ಳಿ, ಈಗ ಅವ್ರು $1 ಇನ್ನೂ ದುಡ್ದಿಲ್ಲ, 1 ತಿಂಗಳಾಯ್ತು ಅಂದೆ, ಅವ್ರು ಡಾಲರ್ ಮಾಡಕ್ಕೆ ಇನ್ನು ಇಷ್ಟು ವರ್ಷಗಳು ಬೇಕು. ಬರೀ ಮೆಂಬರ್ಶಿಪ್ ತಗೊಂಡ್ ಕುತ್ಕೊಳಕಾಗುತ್ತಾ? ಇವ್ರ ಮನೆ ದುಡ್ಡು ಅವ್ರಿಗೆ ಹಾಕೋದು, ಅವ್ರ ಮನೆ ದುಡ್ಡು ಇವ್ರಿಗೆ ಹಾಕೋದು. ಜಯಮ್ಮನ್ ಕಾಸು ಲಕ್ಷ್ಮಮ್ಮನ್ ಕಾಸು ಜಯಮ್ಮನ್ಗೆ ಯಾವಾಗ ಆಗುತ್ತೆ ಹೇಳಿ? ಅದೇ ನೀವು ಕುತ್ಕೊಂಡಿದ್ದೀರ ಮಾಡ್ರೆ 200 ವ್ಯೂ ಬಂದ್ರು ಕೂಡ ನಿಮ್ಗೆ $40, $50 ಅಲ್ವಾ ಬರತ್? ಅಟ್ಲೀಸ್ಟ್ ಬರ್ತಾನೆ ಇರುತ್ತೆ. ಯಾಕಂದ್ರೆ ನಿಮ್ಮ ನೀವು ಎಫರ್ಟ್ ಹಾಕ್ತಿದ್ದೀರಾ, ಇಲ್ಲಿ ಕುತ್ಕೊಂಡು ಕ್ಯಾಮ್ರಾ ಮುಂದೆ ವರ್ಕ್ ಮಾಡ್ತಾ ಇದ್ದೀರಾ. ನಿಮ್ಗೆ ಯೂಟ್ಯೂಬ್ ನಿಮ್ಮ ಒಂದು ಪೇಸ್ಗೆ ತುಂಬಾ ವ್ಯಾಲ್ಯೂ ಕೊಡುತ್ತೆ. ಅದೇ ನಮ್ ಕನ್ನಡ ಜನ ಅಕ್ಷರಕ್ಕೆ ವ್ಯಾಲ್ಯೂ ಕೊಡ್ತಾ ಇದಾರೆ. ಅದನ್ನೇ ನಾನು ಹೇಳ್ತಾ ಇರೋದು, ನನಗಂತೂ ಇನ್ನೂ ಅರ್ಥ ಆಗ್ತಾ ಇಲ್ಲ. ಅಲ್ಲಿ ಓದೋದೇನಿದೆ, ಅಲ್ಲಿ ಒಬ್ಬ ಓದಿ ಎಷ್ಟು ಚೆನ್ನಾಗಿ ಮಾತಾಡ್ತಿರೋದು, ಒಂದು ಹುಡುಗ ಮಾತಾಡ್ತಿದ್ರೆ ಎಷ್ಟು ಚೆನ್ನಾಗಿರುತ್ತೆ, ಒಬ್ರು ಹೆಂಗ್ಸ್ ಮಾತಾಡಿ ಅದ್ಭುತವಾಗಿ ಈ ತರ ಹೇಳ್ತಾ ಇರೋ ಒಂದು ಟಾಪಿಕ್ ನ ಹೆಂಗಿರುತ್ತೆ ಅರ್ಥ ಮಾಡ್ಕೊಳಲ್ಲ ಜನ. ಅದೇನ್ ನೋಡ್ತಿದ್ರ ನಮಗಂತೂ ಕನ್ನಡ ಜನ ನನಗೂ ಗೊತ್ತಿಲ್ಲ ಬರತ್. ಆ ಟೈಪ್ ಮಾಡಾಕ್ ಹೋದ್ ಶಾರ್ಟ್ಸ್ ನ ಆ ಲೈವ್ ಅಲ್ಲಿ ಹಾಕಿ ಬಿಟ್ಬಿಡೋದ್ನ ಅದೇನ್ ನೋಡ್ತಿದ್ರ ಗೊತ್ತಿಲ್ಲ. ಕನ್ನಡ ಬೆಳೆಸ್ಬೇಕು ಅಂತೀರ, ಕನ್ನಡ ಅಕ್ಷರ ಮಾತ್ರ ಬೆಳೆಸ್ಬೇಕು ಅಂತೀರ ಗೊತ್ತಿಲ್ಲ. ಜನ ಬೆಳೆದಿರ್ತಾನೆ ಕನ್ನಡ ಬೆಳೆಯೋದು. ಕನ್ನಡನೇ ಜನನೇ ಬೆಳೆದಿಲ್ಲ ಅಂದ್ರೆ ಕನ್ನಡ ಎಲ್ಲಿ ಬೆಳೆದಿ ಏನ್ ಸುಖ? ಅರ್ಥ ಆಯ್ತಾ? ಅರ್ಥ ಮಾಡ್ಕೊಳ್ಳಿ. ಈ ತರ ಎಫರ್ಟ್ ಹಾಕಿ ಕಂಟೆಂಟ್ ನ ಮಾಡಿ. ಲೋ ಎಫರ್ಟ್ ಕಂಟೆಂಟ್ ಚಾನಲ್ ಮಾಡೋ ಜನ ಆಗಲ್ಲ. ಭರತ ಅದ್ ಹೇಳಿಲ್ಲ, ನಾನು ಅದನ್ನೇ ಹೇಳ್ತಾ ಇದೀನಿ. ಆ ತರ ಕಂಟೆಂಟ್ಗಳಿಗೆ ನಿಮ್ಗೆ ಮಾಡಕ್ ಆಗಲ್ಲ, ಮಾಡಿಸೇನೆ ಮಾಡ್ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಟೀಮ್ ಮಾಡಿರೋದು. ಯಾಕೆ ವಿಡಿಯೋ ಮತ್ತೆ ಕಾರ್ಟೂನ್ ವಿಡಿಯೋಗಳು ಎಲ್ಲ ಇಂದ ಕ್ರಿಯೇಟ್ ಮಾಡ್ಬಿಡ್ತಾರೆ, ವಾಯ್ಸ್ ಕೊಟ್ಬಿಡ್ತಾರೆ, ಟಕ್ ಅಂತ ಅಪ್ಲೋಡ್ ಮಾಡ್ಬಿಡ್ತಾರೆ. ಅಲ್ಲಿ ಏನು ಇಲ್ಲ, ಎಡಿಟಿಂಗ್ ಸ್ಕಿಲ್ ಇಲ್ಲ, ಅವ್ರದ್ದು ಏನು ಕಷ್ಟ ಇಲ್ಲ. ಒಂದ್ ಪ್ರಾಂಟ್ ಹಾಕು, ಟೈಪ್ ಮಾಡ್ಕೊಂಬ, ಏನ್ ತರಕಾರಿ ಹಿಂಗ್ ಬಂದ್ ಹೇಳುತ್ತೆ, ನಾನು ಬದನೆಕಾಯಿ ನಂತಿದ್ರೆ ಒಳ್ಳೇದಾಗುತ್ತೆ, ಎತ್ಕೊಂಬಂದು ಹಂಗೆ ಅಪ್ಲೋಡ್ ಮಾಡು. ಏನಿಲ್ಲ ಅಲ್ಲಿ ಅವ್ರದ್ದು ಎಡಿಟಿಂಗು. ಅಲ್ಲಿ ಪ್ರಾಂಟ್ ಕೊಟ್ರು, ಒಂದ್ ಬದನೆಕಾಯಿ ಹಿಂಗ್ ಹೇಳ್ಬೇಕು, ಒಂದ್ ಸೋರೆಕಾಯಿ ಹಿಂಗ್ ಹೇಳ್ಬೇಕು, ನೆಲ್ಲಿಕಾಯಿ ಹಿಂಗ್ ಹೇಳ್ಬೇಕು, ನನ್ ತಿಂದ್ರೆ ಈ ವಿಟಮಿನ್ ಸಿಗುತ್ತೆ ಅಂತ ಹೇಳಿದ್ರೆ ಸಾಕು, ಎತ್ಕೊಂಬಂದು ಅಪ್ಲೋಡ್ ಮಾಡು. ಎಲ್ಲಾಗುತ್ತೆ ಚಾನಲ್ ಎಲ್ಲ ಮಾಡಿಷನ್. ಎಫರ್ಟ್ ಇರಬೇಕು. ಅಲ್ಲಿ ಅದ್ರ ಬದಲು ನೀವು ಅಲ್ಲಿ ಮಾಡ್ಕೊಂಬಂದು ಸ್ಟೋರಿ ಹೇಳ್ಬೇಕು. ನೆಲ್ಲಿಕಾಯಿ ಹಿಂಗಿತ್ತಂತೆ, ನೆಲ್ಲಿಕಾಯಿ ತಿಂದ್ರೆ ಏನೆಲ್ಲ ಸಿಗುತ್ತೆ ಅಂತ, ನೆಲ್ಲಿಕಾಯಿಗೆ ಜಂಪ ಇತ್ತಂತೆ ಅಂತ ಒಂದು ಚಿಕ್ಕದಾಗ ಸ್ಟೋರಿ ಮಾಡಿ ನಿಮ್ ವಾಯ್ಸ್ ಕೊಟ್ರೆ ಚಾನಲ್ ಯಾಕೆ ಮಾಡೋ ಜನ ಆಗಲ್ಲ? ಕಣ್ಣು ಮುಚ್ಕೊಂಡಾಗುತ್ತೆ. ವಿಡಿಯೋ ಇರಲಿ ಪರವಾಗಿಲ್ಲ, ನಿಮ್ ವಾಯ್ಸ್ ಇರುತ್ತಲ್ಲ, ಎಫೆಕ್ಟ್ ಇರುತ್ತಲ್ಲ, ಎಡಿಟಿಂಗ್ ಇರುತ್ತಲ್ಲ, 1 by 1 ವಿಡಿಯೋಗಳನ್ನ ಜೋಡಿಸಿ ಕ್ಲೀನಾಗಿ ಜೋಡಿಸಿ ಹಾಕಿ ಎಲ್ಲ ಆಗುತ್ತೆ. ಎಫರ್ಟ್ ಹೇಳ್ತಾ ಇದಿಲ್ಲ, ಯೂಟ್ಯೂಬ್ ಕೇಳ್ತಿರೋದೇ. ನೀವು ಕಷ್ಟ ಪಡ್ದಿರೋರ್ನ ಚಾನಲ್ ನಾನು ಯಾಕೆ ಮಾನಿಟೈಸೇಷನ್ ಮಾಡ್ಕೊಡ್ಲಿ ಅಂತ ಹೇಳ್ತಾ ಇದೆ ಅಷ್ಟೇ. ಅರ್ಥ ಮಾಡ್ಕೊಳ್ಳಿ. ಇನ್ಮೇಲೆ ಲೋ ಎಫರ್ಟ್ ಕಂಟೆಂಟ್ ನ ದಯವಿಟ್ಟು ಮಾಡಬೇಡಿ. ಎಲ್ಲರೂ ಹೈ ಎಫರ್ಟ್ ಕಂಟೆಂಟ್ ನ ಮಾಡಿ ಲೈಫ್ ಲಾಂಗ್ ನೀವು ಅರ್ನ್ ಮಾಡ್ಬೋದು. ಬರ್ತಾ ಹೇಳ್ದಂಗೆ ಸ್ಮಾರ್ಟ್ ಎಫೆಕ್ಟ್ ಆಗಿ ಮಾಡಿ, ಸ್ಮಾರ್ಟ್ ಆಗಿ ತಲೆ ಉಪಯೋಗಿಸಿ. ತಾನೇ ನಾನು ಉದಾಹರಣೆಗೆ ಹೇಳಿದೆ, ಅಲ್ಲಿ ನೆಲ್ಲಿಕಾಯಿ ಎತ್ಕೊಂಬನ್ನಿ ವಿಡಿಯೋನ ಎಲ್ಲ ವಾಯ್ಸ್ ನಿಮ್ದು ಕೊಡಿ, ಚೆನ್ನಾಗಿ ಕತೆ ಹೇಳಿ, ಸ್ಟೋರಿ ಹೇಳಿ. ನಿಮ್ದು ಸ್ಟೋರಿಗಳು ಅವಾಗ ಎಷ್ಟೆಷ್ಟು ಕತೆಗಳು ಹೇಳ್ತಿದ್ರು ಅಜ್ಜಿಗಳು. ಆ ಅಜ್ಜಿದ ಒಂದು ಕತೆ ಜ್ಞಾಪಿಸ್ಕೊಂಡು ಆ ವಾಯ್ಸ್ ಕೊಟ್ರು ಆಯ್ತು. ಚಿಕ್ಕ ಮಕ್ಕಳು ಆಮೇಲೆ ನೋಡಕ್ ಸ್ಟಾರ್ಟ್ ಮಾಡ್ತಾರೆ. ಯಾರೋ ವಯಸ್ಸಾದ್ರು ಈ ಕತೆ ಎಷ್ಟು ಚೆನ್ನಾಗಿ ಹೇಳ್ತೀರ ಅಮ್ಮ, ಕೊಡು ತಗೊಳಪ್ಪ ನೋಡು ಅಂತ ಮಕ್ಳಿಗೆ ತಾನೇ ಕೊಡ್ತಾರೆ ದೊಡ್ಡವ್ರೆ, ಅಲ್ವಾ? ನೋಡಿದ್ರೆ ವಿಡಿಯೋ ವೈರಲ್ ಆಗೇ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ಈ ರೀತಿಯಾಗಿ ಮಾಡಿ ಕಂಟೆಂಟ್ ಹೊರತು ಈ ರೀತಿ ಟೈಪ್ ಮಾಡಿ ಹಾಕೋದು ಚಾನಲ್ಗಳು ಡೇಂಜರ್. ಮಾನಿಟೈಸೇಷನ್ ಆಗ್ತಾ ಇಲ್ಲ ಈಗ. ಓಕೆ, ಇದನ್ನ ಲೋ ಎಫರ್ಟ್ ಕಂಟೆಂಟ್ ಅಂತಾರೆ. ಈಗ ನಾವು ಕುತ್ಕೊಂಡು ಮಾಡ್ತಿರೋದನ್ನ ಹೈ ಎಫರ್ಟ್ ಕಂಟೆಂಟ್ ಅಂತಾರೆ. ಇಂಥ ಚಾನಲ್ಗಳಿಗೆ ನಾವು ಮಾನಿಟೈಸೇಷನ್ ಮಾಡೋದು ಯೂಟ್ಯೂಬ್. ಓಕೆನಾ? ನಿಮ್ಮ ಎಫರ್ಟ್ ಇಲ್ದಿರೋ ಕಂಟೆಂಟ್ ನ ಇನ್ಮೇಲೆ ಯೂಟ್ಯೂಬ್ ಚಾನಲ್ ಮಾನಿಟೈಸೇಷನ್ ಮಾಡ್ಕೊಡಲ್ಲ. ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ಅರ್ಥ ಆಯ್ತಲ್ಲ ನಿಮ್ಗೆ? ಲೋ ಎಫರ್ಟ್ ಕಂಟೆಂಟ್ ಅಂದ್ರೆ ಏನು, ಹೈ ಎಫರ್ಟ್ ಕಂಟೆಂಟ್ ಅಂದ್ರೆ ಏನು? ಕಷ್ಟಪಟ್ಟು ಮಾಡಿದ್ರೆ ವಿಡಿಯೋ ಅಂತವ್ರ ಚಾನಲ್ಗೆ ದುಡ್ಡು ಅರ್ನಿಂಗ್ ಕೂಡ ಆಗುತ್ತೆ, ಒಳ್ಳೆ ದುಡ್ಡು ಬರುತ್ತೆ. ಇಲ್ಲ ಅಂದ್ರೆ ನಿಮ್ಗೆ ಏನೇ ಟೈಪ್ ಮಾಡ್ಬಿಟ್ಟು ಆನ್ ಮಾಡಿ ಹಿಂಗೆ ಇಟ್ಬಿಟ್ಟು ನೀವು ಎಲ್ಲೇ ಅಷ್ಟೇ ಬಡ್ಕೊಂಡ್ರು ಕೂಡ ಅದನ್ನ ಲೋ ಎಫರ್ಟ್ ಕಂಟೆಂಟ್ಗೆ ನಿಮ್ಗೆ ಸೇರಿಸ್ತಾರೆ. 46,000 ವ್ಯೂಸ್ ಹೋಗಿದೆ, 4 ದಿನ ಆಗಿದೆ. ಈಗ ನಾನು ನಿಮ್ಗೆ ಸಾಕ್ಷಿ ಸಮೇತ ತೋರಿಸಿದೀನಿ. $0. ಏನಕ್ಕೆ ಬೇಕಾಗಿತ್ತು? 4 ಅವರ್ ಫೋನ್ ಕರೆನ್ಸಿ ವೇಸ್ಟ್, ಅದೊಂದು ದಿವಸದ ಪೂರ್ತಿ ಬ್ಯಾಟ್ರಿ ಹೋಯ್ತು, ಎಲ್ಲ ಹೋಯ್ತು. ಏನ್ ಸಿಕ್ತವ್ರಿಗೆ? ಏನು ಸಿಕ್ಕಿಲ್ಲ. $1 ದುಡ್ದಿಲ್ಲ ಅವ್ರು 1 ತಿಂಗಳಿಂದ. ಅರ್ಥ ಮಾಡ್ಕೊಳ್ಳಿ. ಎಲ್ಲ ಬಂದಿರೋದು ಮೆಂಬರ್ಶಿಪ್ ಇಂದ. 10-15 ಜನ ಮೆಂಬರ್ ಆಗಿದ್ದಾರೆ. ಏನ್ ಸುಖ ಬಂತು?
30% ಯೂಟ್ಯೂಬ್ಗೆ ಹೋಯ್ತು. ಇವ್ರದ್ದು 30%, ಅವ್ರದ್ದು 30%. ಏನು ಯೂಟ್ಯೂಬ್ ಚೆನ್ನಾಗಿ ದುಡುಕ್ತಾ ಇದೆ. ನನ್ನ ಇಷ್ಟ. ಇಂಡಿಯಾದಲ್ಲಿ ಯೂಟ್ಯೂಬ್ ಸಿಕ್ಕಾಪಟ್ಟೆ ಲಾಭ ಇದೆ ಬರೋದು. ಹೌದು. ಅಮೆರಿಕದವ್ರಿಗೆ ಲಾಭ, ನಮ್ಗಂತೂ ಏನು ಲಾಭ ಆಗ್ತಿಲ್ಲ. ಕಾರಣ ಈ ತರ ಕಂಟೆಂಟ್ಗಳಿಂದಾನೆ ನಮಗ್ ಲಾಸ್ ಆಗ್ತಾ ಇದೆ. ಯಾರು ಹೇಳ್ಕೊಡಲ್ಲ, ನಾವ್ ಹೇಳ್ಕೊಟ್ಟಿದೀವಿ. ದಯವಿಟ್ಟು ಈ ರೀತಿ ಕಂಟೆಂಟ್ ನ ಮಾಡಕ್ ಹೋಗ್ಬೇಡಿ. ಇದಕ್ಕೆಲ್ಲ ರಿವ್ಯೂಸ್ ಬರುತ್ತೆ. ಬೇರೆ ಅವ್ರ ಚಾನಲ್ ಹಂಗೆ ಇಟ್ಕೊಳಕ್ ಹೇಳಿ. ತೋರಿಸಿದ್ನಲ್ಲ ಅವ್ರ ಏನ್ ಚಾನಲ್ ಹೆಸರು ಬರುತ್ತವ್ರದ್ದು, ಅವ್ರ ಚಾನಲ್ ಇಟ್ಕೊಂಡು ಆ ಮಾಡಿ ಜನ ಅಪ್ಲೈ ಮಾಡಿ ರಿವ್ಯೂಸ್ ಕಂಟೆಂಟ್ ಬರಲಿಲ್ಲ ಅಂದ್ರೆ ನನ್ನ ಹೆಸರು ಜಗದೀಶನೇ ಅಲ್ಲ. ನಾವು ಈ ಚಾನಲ್ನೇ ಬೇರೆ ಡಿಲೀಟ್ ಮಾಡ್ತೀವಿ. ಒಂದು ವಿಡಿಯೋ ಡಿಲೀಟ್ ಮಾಡಬೇಡ್ದವ್ರು ಶಾರ್ಟ್ಸ್ ಹಂಗೆ ಮಾಡ್ಬಿಟ್ಟು ಅಪ್ಲೋಡ್ ಮಾಡಕ್ ಹೇಳಿ. ಸೇಮ್ ಕಂಟೆಂಟ್ ನ ಕಂಟಿನ್ಯೂ ಮಾಡಕ್ ಹೇಳಿ. ನೋಡೋಣ ಮಾಡಿ ಜನ ಅಪ್ಲೈ ಮಾಡ್ಲಿ. ಅವರು ರಿವ್ಯೂಸ್ ಕಂಟೆಂಟ್ ಬರಲಿಲ್ಲ ಅಂತ ಕೇಳಿ ಅಲ್ವಾ, ಬಂದೇ ಬರುತ್ತೆ. ಏನದು ಶ್ರೀಜಾ ವಿತ್ ಪೂರ್ವಿ ವ್ಲಾಗ್ ನೋಡ್ಕೊಂಡ್ರಲ್ಲ. ಈ ಚಾನಲ್ಗೆ ನೀವೇ ಕಮೆಂಟ್ ಹಾಕಿದ್ರೆ ನನ್ನ ಚಾನಲ್ ಚೆಕ್ ಮಾಡಿ ಹೇಳಿ ಅಂತ ಲೈವ್ ಅಲ್ಲಿ ವಿಡಿಯೋ ಮಾಡಿ ಹಾಕ್ತಾ ಇದ್ದೀನಿ. ಈ ತರ ಟೈಪ್ ಮಾಡಿ ನೀವು ಹಾಕೋದ್ರಿಂದ ನಿಮ್ ಚಾನಲ್ ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಆಗುತ್ತೆ ಹೊರತು ನಿಮ್ ಚಾನಲ್ ಮಾಡಿಜನ್ ಅಲ್ಲ. ಇದು ಲೋ ಎಫೆಕ್ಟ್ ಕಂಟೆಂಟ್. ನಿಮ್ಗೆ 10 ಲಕ್ಷ ವ್ಯೂಸ್ ವರೆ $1 ಸಿಗುತ್ತೆ ಮಾಡಿಜನ್. ಆದ್ರೆ ಅದು ನಮ್ಮಂತರ ಏನಾದ್ರು ಕೈಗೆ ಸಿಕ್ಕರೆ ನಾವ್ ಹೇಳ್ಕೋದ್ರೆ ಟ್ರಿಕ್ಸ್ ಮಾಡಿ ಮಾಡಿಜನ್ ಮಾಡ್ಕೊಟ್ರೆ ನಿಮ್ಗೆ 10 ಲಕ್ಷ 15 ಲಕ್ಷಕ್ಕೆ $1 ಸಿಗುತ್ತೆ. ಏನಕ್ಕೆ ಬೇಕು? ಎಷ್ಟು ಟೈಮ್ ಮಾಡಿ ಅಷ್ಟು ಹೋಗ್ಬೇಕಲ್ಲ. ಫಸ್ಟ್ ಆಫ್ ಆಲ್ 15,000 15,000 15,000 20,000ಕ್ಕೆಲ್ಲ ನಿಂತೋಗ್ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಓಕೆನಾ? ಬನ್ನಿ ಇವಾಗ ಇಲ್ಲಿಗೆ ವಿಡಿಯೋ ಮುಗಿಸೋಣ. ನಿಮ್ಗೆಲ್ಲ ಅರ್ಥ ಆಯ್ತು ಅನ್ಕೊಂತೀನಿ. ಲೋ ಎಫರ್ಟ್ ಅಂದ್ರೆ ಏನು, ಹೈ ಎಫರ್ಟ್ ಕಂಟೆಂಟ್ ಅಂದ್ರೆ ಏನು ಅಂತ ಇದನ್ನ ಮೈಂಡ್ ಅಲ್ಲಿ ಇಟ್ಕೊಂಡು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿ. ಅರ್ಥ ಆಯ್ತಲ್ವಾ? ಆದಷ್ಟು ಪೇಸ್ ತೋರ್ಸ್ ಮಾಡಿದ್ರೆ ಇನ್ನೂ ಸೂಪರು. ಆಗಲ್ಲ ಸರ್ ನನ್ನ ಕೈಲಿ ಪೇಸ್ ತೋರ್ಸಕ್ಕೆ, ನಾನು ಲೇಡೀಸ್ ಅಂದ್ರೆ ಅಟ್ಲೀಸ್ಟ್ ನಿಮ್ ವಾಯ್ಸು ನಿಮ್ಮರಲ್ಲಿ ಇರಲೇಬೇಕು ನಿಮ್ ಕಂಟೆಂಟ್ ಅಲ್ಲಿ. ಓಕೆ, ಆಮೇಲೆ ಈ ತರ ಟೈಪ್ ಮಾಡಾಕೋದನ್ನ ಫಸ್ಟ್ ಸ್ಟಾಪ್ ಮಾಡಿ. ಯಾವಾಗ ಇದನ್ನ ನೀವು ಬೆಳೆಸಿದಾಗ ಜನ ಅದನ್ನೇ ಕಂಟಿನ್ಯೂ ಮಾಡ್ತಾರೆ ಒಬ್ರಿಂದ ಒಬ್ರಿಗೆ. ಅರ್ಥ ಆಯ್ತಾ? ವೇಸ್ಟ್ ಇದು. ಇದನ್ನ ಲೋ ಎಫರ್ಟ್ ಕಂಟೆಂಟ್ ಅಂತಾನೆ ಡಿಸೈಡ್ ಮಾಡಾಗಿದೆ ಯೂಟ್ಯೂಬ್. ಇನ್ಮೇಲೆ ಇದನ್ನ ಚಾನಲ್ ಮಾಡಿ ಜನ ಮಾಡ್ಕೊಡಲ್ಲ. ಬೇರೆ ನಾನು ಸುಳ್ಳು ಹೇಳ್ತೀನಿ ಅಂದ್ರೆ ನೀವೇ ಹೋಗಿ ಸರ್ಚ್ ಮಾಡಿ ನೋಡ್ಕೊಳ್ಳಿ. ChatGPT ಗಾರು ಕೇಳಿ, ಗೂಗಲ್ ಗಾರು ಕೇಳ್ಕೊಳ್ಳಿ. ಓಕೆ, ವಿಡಿಯೋಗೆ ಏನ್ ಮಾಡೋಣ? ಓಕೆ ಪಪ್ಪ, ಹೋಪ್ ನೀವು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಂತ ಅನ್ಕೊಂಡಿದ್ದೆ. ಈ ತರ ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ಪ್ರೋತ್ಸಾಹ ಕೊಡಿ. ಹೇಳಿ ಸಿಂಪಲ್, ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರಿ, ಒಂದು ಲೈಕ್ ಮಾಡ್ರಿ, ಒಂದು ಶೇರ್ ಮಾಡ್ರಿ, ಮತ್ತೊಂದು ಕಾಮೆಂಟ್ ಮಾಡ್ರಿ. ಇಷ್ಟ ಫ್ರೆಂಡ್ಸ್ ಇಷ್ಟು ಮಾಡ್ರಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಳೆಸಿ ಒಂದು ಕನ್ನಡ ಉಳಿಸಿ. ಈ ವಿಡಿಯೋ ಮುಗಿಸ್ತಾ ಇದೀನಿ. ಜಯ ಕರ್ನಾಟಕ, ಒಂದೇ ಮಾತರಂ. ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.